ಈಗೆಲ್ಲ ಮಕ್ಕಳು ಸದಾ ಮೊಬೈಲ್ ಇಂಟರ್ನೆಟ್ ಅಂತ ಮಾಯಾ ಲೋಕದಲ್ಲಿ ಮುಳುಗಿರ್ತಾರೆ. ಇವರಿಗೆಲ್ಲ ಹಳ್ಳಿ ಕೃಷಿ ಇದ್ಯಾವುದರ ಬಗ್ಗೆ ಕೂಡ ಅರಿವೇ ಇರಲ್ಲ. ಆದರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ವಿಶೇಷ ಕೃಷಿ ಪಾಠ ಮಾಡ್ತಿದ್ದಾರೆ. ಮಕ್ಕಳ ಕೈಯಿಂದ ಭತ್ತ ನಾಟಿ ಮಾಡಿಸಿ ವಿನೂತನ ಕಲಿಕೆಗೆ ಮುಂದಾಗಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸುತ್ತಲೂ ಹಚ್ಚ ಹಸಿರು, ಗದ್ದೆಯಲ್ಲಿ ಭತ್ತ ನಾಟಿ ಮಾಡ್ತಿರೋ ವಿದ್ಯಾರ್ಥಿಗಳು, ಪ್ರಕೃತಿ ಮಧ್ಯೆ ಮಕ್ಕಳಿಗೆ ಕೃಷಿ ಪಾಠ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ತೊರೆಹಡ್ಲು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಭತ್ತ ನಾಟಿ ಮಾಡಿ ಸಂಭ್ರಮಿಸಿದ್ದಾರೆ. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ನಡೆದ ಭತ್ತದ ನಾಟಿಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ವಿದ್ಯಾರ್ಥಿಗಳ ಕಲಿಕೆಗಾಗಿಯೇ ಈ ವಿನೂತನ ಪ್ರಯತ್ನಕ್ಕೆ ಶಿಕ್ಷಕರು ಮುಂದಾಗಿದ್ರು. ಇದು ವಿದ್ಯಾರ್ಥಿಗಳಿಗೂ ಖುಷಿ ಕೊಟ್ಟಿತ್ತು. ಯಾರಿಗೂ ಎಕ್ಸ್ಪೀರಿಯನ್ಸೇ ಇರಲ್ಲ ನೆಟ್ಟಿ ನೆಡೋದೆಲ್ಲ. ಸಿಟಿಲಿದ್ದವರಿಗಂತೂ ಮೊದಲೇ ಇರೋದಿಲ್ಲ. ಹಳ್ಳಿಲಿದ್ರೂ ಕೂಡ ಕೆಲವೊಬ್ರು ಹೋಗೋದಿಲ್ಲ. ಈ ರೀತಿ ಶಾಲೆಯಲ್ಲೇ ಒಂದು ಯೋಜನೆನ ಹಾಕಿ ಇಲ್ಲಿಗೆ ಕರ್ಕೊಂಡು ಬಂದು ಮಾಡಿರುತ್ತೆ. ನಮಗೆ ಒಂಥರ ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದ್ದಂಗಿತ್ತು. ಇನ್ನು ವಿಶೇಷವಾಗಿ ಈ ನಾಟಿಯನ್ನ ಆಯೋಜಿಸಿದ್ದೆ ಮಕ್ಕಳಲ್ಲಿ ಕೃಷಿ ಬಗ್ಗೆ ಅರಿವು ಮೂಡ್ಲಿ ಅಂತ. ಭತ್ತ ನಾಟಿ ಮಾಡೋದು ಹೇಗೆ ಅಂತ ಜಮೀನಿಗಿಳಿದು ಮಕ್ಕಳಿಗೆ ತೋರಿಸಿಕೊಡಲಾಯಿತು. ವಿದ್ಯಾರ್ಥಿಗಳು ಸಹ ಗದ್ದೆಗೆ ಇಳಿದು ಭತ್ತ ನಾಟಿ ಮಾಡಿದ್ರು. ಸರ್ಕಾರಿ ಪ್ರೌಢಶಾಲೆ ತೊರೆಹಡ್ಲಿನವರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಸಹಕಾರದೊಂದಿಗೆ ಇವತ್ತು ಅನುಭವಾತ್ಮಕ ಕಲಿಕೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕೃಷಿ ಭೂಮಿಯಲ್ಲಿ ಮಕ್ಕಳಿಗೆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೇಳುವ ದಿಶೆಯಲ್ಲಿ ಮಕ್ಕಳನ್ನು ನಾವು ನಾಟಿ ಗದ್ದೆಗೆ ಕರೆದು ತಂದಿದ್ದೇವೆ. ಮೊದಲಿಗೆ ಸಸಿ ಮಡಿಯಲ್ಲಿರುವಂತಹ ಸಸಿಗಳನ್ನು ಯಾವ ರೀತಿ ಸಸಿ ಮಡಿಯಿಂದ ಪ್ರತ್ಯೇಕ ಮಾಡಬೇಕು ಅನ್ನೋದನ್ನ ಅವರು ಕೈಯಾರೆ ಮಾಡಿ ಅದನ್ನು ಕಲ್ತಿದ್ದಾರೆ. ಹಾಡಿನೊಂದಿಗೆ ಕೆಸರಿನ ಗದ್ದೆಯಲ್ಲಿ ಸಂಭ್ರಮಿಸುತ್ತಲೇ ಮಕ್ಕಳು ಸಂಭ್ರಮಿಸಿದ್ರು. ವಿದ್ಯಾರ್ಥಿಗಳ ಈ ಆಸಕ್ತಿ ರೈತರಿಗೂ ಶಿಕ್ಷಕರಿಗೂ ಖುಷಿ ಕೊಟ್ಟಿತ್ತು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಈಗೆಲ್ಲ ಮಕ್ಕಳು ಸದಾ ಮೊಬೈಲ್ ಇಂಟರ್ನೆಟ್ ಅಂತ ಮಾಯಾ ಲೋಕದಲ್ಲಿ ಮುಳುಗಿರ್ತಾರೆ. ಇವರಿಗೆಲ್ಲ ಹಳ್ಳಿ ಕೃಷಿ ಇದ್ಯಾವುದರ ಬಗ್ಗೆ ಕೂಡ ಅರಿವೇ ಇರಲ್ಲ. ಆದರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ವಿಶೇಷ ಕೃಷಿ ಪಾಠ ಮಾಡ್ತಿದ್ದಾರೆ. ಮಕ್ಕಳ ಕೈಯಿಂದ ಭತ್ತ ನಾಟಿ ಮಾಡಿಸಿ ವಿನೂತನ ಕಲಿಕೆಗೆ ಮುಂದಾಗಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸುತ್ತಲೂ ಹಚ್ಚ ಹಸಿರು, ಗದ್ದೆಯಲ್ಲಿ ಭತ್ತ ನಾಟಿ ಮಾಡ್ತಿರೋ ವಿದ್ಯಾರ್ಥಿಗಳು, ಪ್ರಕೃತಿ ಮಧ್ಯೆ ಮಕ್ಕಳಿಗೆ ಕೃಷಿ ಪಾಠ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ತೊರೆಹಡ್ಲು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಭತ್ತ ನಾಟಿ ಮಾಡಿ ಸಂಭ್ರಮಿಸಿದ್ದಾರೆ. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ನಡೆದ ಭತ್ತದ ನಾಟಿಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ವಿದ್ಯಾರ್ಥಿಗಳ ಕಲಿಕೆಗಾಗಿಯೇ ಈ ವಿನೂತನ ಪ್ರಯತ್ನಕ್ಕೆ ಶಿಕ್ಷಕರು ಮುಂದಾಗಿದ್ರು. ಇದು ವಿದ್ಯಾರ್ಥಿಗಳಿಗೂ ಖುಷಿ ಕೊಟ್ಟಿತ್ತು. ಯಾರಿಗೂ ಎಕ್ಸ್ಪೀರಿಯನ್ಸೇ ಇರಲ್ಲ ನೆಟ್ಟಿ ನೆಡೋದೆಲ್ಲ. ಸಿಟಿಲಿದ್ದವರಿಗಂತೂ ಮೊದಲೇ ಇರೋದಿಲ್ಲ. ಹಳ್ಳಿಲಿದ್ರೂ ಕೂಡ ಕೆಲವೊಬ್ರು ಹೋಗೋದಿಲ್ಲ. ಈ ರೀತಿ ಶಾಲೆಯಲ್ಲೇ ಒಂದು ಯೋಜನೆನ ಹಾಕಿ ಇಲ್ಲಿಗೆ ಕರ್ಕೊಂಡು ಬಂದು ಮಾಡಿರುತ್ತೆ. ನಮಗೆ ಒಂಥರ ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದ್ದಂಗಿತ್ತು. ಇನ್ನು ವಿಶೇಷವಾಗಿ ಈ ನಾಟಿಯನ್ನ ಆಯೋಜಿಸಿದ್ದೆ ಮಕ್ಕಳಲ್ಲಿ ಕೃಷಿ ಬಗ್ಗೆ ಅರಿವು ಮೂಡ್ಲಿ ಅಂತ. ಭತ್ತ ನಾಟಿ ಮಾಡೋದು ಹೇಗೆ ಅಂತ ಜಮೀನಿಗಿಳಿದು ಮಕ್ಕಳಿಗೆ ತೋರಿಸಿಕೊಡಲಾಯಿತು. ವಿದ್ಯಾರ್ಥಿಗಳು ಸಹ ಗದ್ದೆಗೆ ಇಳಿದು ಭತ್ತ ನಾಟಿ ಮಾಡಿದ್ರು. ಸರ್ಕಾರಿ ಪ್ರೌಢಶಾಲೆ ತೊರೆಹಡ್ಲಿನವರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಸಹಕಾರದೊಂದಿಗೆ ಇವತ್ತು ಅನುಭವಾತ್ಮಕ ಕಲಿಕೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕೃಷಿ ಭೂಮಿಯಲ್ಲಿ ಮಕ್ಕಳಿಗೆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೇಳುವ ದಿಶೆಯಲ್ಲಿ ಮಕ್ಕಳನ್ನು ನಾವು ನಾಟಿ ಗದ್ದೆಗೆ ಕರೆದು ತಂದಿದ್ದೇವೆ. ಮೊದಲಿಗೆ ಸಸಿ ಮಡಿಯಲ್ಲಿರುವಂತಹ ಸಸಿಗಳನ್ನು ಯಾವ ರೀತಿ ಸಸಿ ಮಡಿಯಿಂದ ಪ್ರತ್ಯೇಕ ಮಾಡಬೇಕು ಅನ್ನೋದನ್ನ ಅವರು ಕೈಯಾರೆ ಮಾಡಿ ಅದನ್ನು ಕಲ್ತಿದ್ದಾರೆ. ಹಾಡಿನೊಂದಿಗೆ ಕೆಸರಿನ ಗದ್ದೆಯಲ್ಲಿ ಸಂಭ್ರಮಿಸುತ್ತಲೇ ಮಕ್ಕಳು ಸಂಭ್ರಮಿಸಿದ್ರು. ವಿದ್ಯಾರ್ಥಿಗಳ ಈ ಆಸಕ್ತಿ ರೈತರಿಗೂ ಶಿಕ್ಷಕರಿಗೂ ಖುಷಿ ಕೊಟ್ಟಿತ್ತು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಈಗೆಲ್ಲ ಮಕ್ಕಳು ಸದಾ ಮೊಬೈಲ್ ಇಂಟರ್ನೆಟ್ ಅಂತ ಮಾಯಾ ಲೋಕದಲ್ಲಿ ಮುಳುಗಿರ್ತಾರೆ. ಇವರಿಗೆಲ್ಲ ಹಳ್ಳಿ ಕೃಷಿ ಇದ್ಯಾವುದರ ಬಗ್ಗೆ ಕೂಡ ಅರಿವೇ ಇರಲ್ಲ.
ಆದರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ವಿಶೇಷ ಕೃಷಿ ಪಾಠ ಮಾಡ್ತಿದ್ದಾರೆ. ಮಕ್ಕಳ ಕೈಯಿಂದ ಭತ್ತ ನಾಟಿ ಮಾಡಿಸಿ ವಿನೂತನ ಕಲಿಕೆಗೆ ಮುಂದಾಗಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸುತ್ತಲೂ ಹಚ್ಚ ಹಸಿರು, ಗದ್ದೆಯಲ್ಲಿ ಭತ್ತ ನಾಟಿ ಮಾಡ್ತಿರೋ ವಿದ್ಯಾರ್ಥಿಗಳು, ಪ್ರಕೃತಿ ಮಧ್ಯೆ ಮಕ್ಕಳಿಗೆ ಕೃಷಿ ಪಾಠ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ತೊರೆಹಡ್ಲು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಭತ್ತ ನಾಟಿ ಮಾಡಿ ಸಂಭ್ರಮಿಸಿದ್ದಾರೆ. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ನಡೆದ ಭತ್ತದ ನಾಟಿಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ವಿದ್ಯಾರ್ಥಿಗಳ ಕಲಿಕೆಗಾಗಿಯೇ ಈ ವಿನೂತನ ಪ್ರಯತ್ನಕ್ಕೆ ಶಿಕ್ಷಕರು ಮುಂದಾಗಿದ್ರು. ಇದು ವಿದ್ಯಾರ್ಥಿಗಳಿಗೂ ಖುಷಿ ಕೊಟ್ಟಿತ್ತು. ಯಾರಿಗೂ ಎಕ್ಸ್ಪೀರಿಯನ್ಸೇ ಇರಲ್ಲ ನೆಟ್ಟಿ ನೆಡೋದೆಲ್ಲ. ಸಿಟಿಲಿದ್ದವರಿಗಂತೂ ಮೊದಲೇ ಇರೋದಿಲ್ಲ. ಹಳ್ಳಿಲಿದ್ರೂ ಕೂಡ ಕೆಲವೊಬ್ರು ಹೋಗೋದಿಲ್ಲ. ಈ ರೀತಿ ಶಾಲೆಯಲ್ಲೇ ಒಂದು ಯೋಜನೆನ ಹಾಕಿ ಇಲ್ಲಿಗೆ ಕರ್ಕೊಂಡು ಬಂದು ಮಾಡಿರುತ್ತೆ ನಮಗೆ ಒಂಥರ ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದ್ದಂಗಿತ್ತು. ಇನ್ನು ವಿಶೇಷವಾಗಿ ಈ ನಾಟಿಯನ್ನ ಆಯೋಜಿಸಿದ್ದೆ ಮಕ್ಕಳಲ್ಲಿ ಕೃಷಿ ಬಗ್ಗೆ ಅರಿವು ಮೂಡ್ಲಿ ಅಂತ. ಭತ್ತ ನಾಟಿ ಮಾಡೋದು ಹೇಗೆ ಅಂತ ಜಮೀನಿಗಿಳಿದು ಮಕ್ಕಳಿಗೆ ತೋರಿಸಿಕೊಡಲಾಯಿತು. ವಿದ್ಯಾರ್ಥಿಗಳು ಸಹ ಗದ್ದೆಗೆ ಇಳಿದು ಭತ್ತ ನಾಟಿ ಮಾಡಿದ್ರು. ಸರ್ಕಾರಿ ಪ್ರೌಢಶಾಲೆ ತೊರೆಹಡ್ಲಿನವರು ಅಡ್ಡಗದೆ ಗ್ರಾಮ ಪಂಚಾಯಿತಿಯ ಸಹಕಾರದೊಂದಿಗೆ ಇವತ್ತು ಅನುಭವಾತ್ಮಕ ಕಲಿಕೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕೃಷಿ ಭೂಮಿಯಲ್ಲಿ ಮಕ್ಕಳಿಗೆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೇಳುವ ದಿಶೆಯಲ್ಲಿ ಮಕ್ಕಳನ್ನು ನಾವು ನಾಟಿ ಗದ್ದೆಗೆ ಕರೆದು ತಂದಿದ್ದೇವೆ. ಮೊದಲಿಗೆ ಸಸಿ ಮಡಿಯಲ್ಲಿರುವಂತಹ ಸಸಿಗಳನ್ನ ಯಾವ ರೀತಿ ಸಸಿ ಮಡಿಯಿಂದ ಪ್ರತ್ಯೇಕ ಮಾಡಬೇಕು ಅನ್ನೋದನ್ನ ಅವರು ಕೈಯಾರೆ ಮಾಡಿ ಅದನ್ನು ಕಲ್ತಿದ್ದಾರೆ. ಹಾಡಿನೊಂದಿಗೆ ಕೆಸರಿನ ಗದ್ದೆಯಲ್ಲಿ ಸಂಭ್ರಮಿಸುತ್ತಲೇ ಮಕ್ಕಳು ಸಂಭ್ರಮಿಸಿದ್ರು. ವಿದ್ಯಾರ್ಥಿಗಳ ಈ ಆಸಕ್ತಿ ರೈತರಿಗೂ ಶಿಕ್ಷಕರಿಗೂ ಖುಷಿ ಕೊಟ್ಟಿತು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಈಗೆಲ್ಲ ಮಕ್ಕಳು ಸದಾ ಮೊಬೈಲ್, ಇಂಟರ್ನೆಟ್ ಅಂತ ಮಾಯಾ ಲೋಕದಲ್ಲಿ ಮುಳುಗಿರ್ತಾರೆ. ಇವರಿಗೆಲ್ಲ ಹಳ್ಳಿ, ಕೃಷಿ ಇದ್ಯಾವುದರ ಬಗ್ಗೆ ಕೂಡ ಅರಿವೇ ಇರಲ್ಲ. ಆದರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ವಿಶೇಷ ಕೃಷಿ ಪಾಠ ಮಾಡ್ತಿದ್ದಾರೆ. ಮಕ್ಕಳ ಕೈಯಿಂದ ಭತ್ತ ನಾಟಿ ಮಾಡಿಸಿ ವಿನೂತನ ಕಲಿಕೆಗೆ ಮುಂದಾಗಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸುತ್ತಲೂ ಹಚ್ಚ ಹಸಿರು, ಗದ್ದೆಯಲ್ಲಿ ಭತ್ತ ನಾಟಿ ಮಾಡ್ತಿರೋ ವಿದ್ಯಾರ್ಥಿಗಳು, ಪ್ರಕೃತಿ ಮಧ್ಯೆ ಮಕ್ಕಳಿಗೆ ಕೃಷಿ ಪಾಠ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ತೊರೆಹಡ್ಲು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಭತ್ತ ನಾಟಿ ಮಾಡಿ ಸಂಭ್ರಮಿಸಿದ್ದಾರೆ. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ನಡೆದ ಭತ್ತದ ನಾಟಿಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ವಿದ್ಯಾರ್ಥಿಗಳ ಕಲಿಕೆಗಾಗಿಯೇ ಈ ವಿನೂತನ ಪ್ರಯತ್ನಕ್ಕೆ ಶಿಕ್ಷಕರು ಮುಂದಾಗಿದ್ರು. ಇದು ವಿದ್ಯಾರ್ಥಿಗಳಿಗೂ ಖುಷಿ ಕೊಟ್ಟಿತ್ತು. ಯಾರಿಗೂ ಎಕ್ಸ್ಪೀರಿಯನ್ಸೇ ಇರಲ್ಲ ನೆಟ್ಟಿ ನೆಡೋದೆಲ್ಲ. ಸಿಟಿಲಿದ್ದವರಿಗಂತೂ ಮೊದಲೇ ಇರೋದಿಲ್ಲ. ಹಳ್ಳಿಲಿದ್ರೂ ಕೂಡ ಕೆಲವೊಬ್ರು ಹೋಗೋದಿಲ್ಲ. ಈ ರೀತಿ ಶಾಲೆಯಲ್ಲೇ ಒಂದು ಯೋಜನೆನ ಹಾಕಿ ಇಲ್ಲಿಗೆ ಕರ್ಕೊಂಡು ಬಂದು ಮಾಡಿರುತ್ತೆ ನಮಗೆ ಒಂಥರ ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದ್ದಂಗಿತ್ತು. ಇನ್ನು ವಿಶೇಷವಾಗಿ ಈ ನಾಟಿಯನ್ನ ಆಯೋಜಿಸಿದ್ದೆ ಮಕ್ಕಳಲ್ಲಿ ಕೃಷಿ ಬಗ್ಗೆ ಅರಿವು ಮೂಡ್ಲಿ ಅಂತ. ಭತ್ತ ನಾಟಿ ಮಾಡೋದು ಹೇಗೆ ಅಂತ ಜಮೀನಿಗಿಳಿದು ಮಕ್ಕಳಿಗೆ ತೋರಿಸಿಕೊಡಲಾಯಿತು. ವಿದ್ಯಾರ್ಥಿಗಳು ಸಹ ಗದ್ದೆಗೆ ಇಳಿದು ಭತ್ತ ನಾಟಿ ಮಾಡಿದ್ರು. ಸರ್ಕಾರಿ ಪ್ರೌಢಶಾಲೆ ತೊರೆಹಡ್ಲಿನವರು ಅಡ್ಡಗದೆ ಗ್ರಾಮ ಪಂಚಾಯಿತಿಯ ಸಹಕಾರದೊಂದಿಗೆ ಇವತ್ತು ಅನುಭವಾತ್ಮಕ ಕಲಿಕೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕೃಷಿ ಭೂಮಿಯಲ್ಲಿ ಮಕ್ಕಳಿಗೆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೇಳುವ ದಿಶೆಯಲ್ಲಿ ಮಕ್ಕಳನ್ನು ನಾವು ನಾಟಿ ಗದ್ದೆಗೆ ಕರೆದು ತಂದಿದ್ದೇವೆ. ಮೊದಲಿಗೆ ಸಸಿ ಮಡಿಯಲ್ಲಿರುವಂತಹ ಸಸಿಗಳನ್ನ ಯಾವ ರೀತಿ ಸಸಿ ಮಡಿಯಿಂದ ಪ್ರತ್ಯೇಕ ಮಾಡಬೇಕು ಅನ್ನೋದನ್ನ ಅವರು ಕೈಯಾರೆ ಮಾಡಿ ಅದನ್ನು ಕಲ್ತಿದ್ದಾರೆ. ಹಾಡಿನೊಂದಿಗೆ ಕೆಸರಿನ ಗದ್ದೆಯಲ್ಲಿ ಸಂಭ್ರಮಿಸುತ್ತಲೇ ಮಕ್ಕಳು ಸಂಭ್ರಮಿಸಿದ್ರು. ವಿದ್ಯಾರ್ಥಿಗಳ ಈ ಆಸಕ್ತಿ ರೈತರಿಗೂ ಶಿಕ್ಷಕರಿಗೂ ಖುಷಿ ಕೊಟ್ಟಿತು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.